ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರುಳಿ ದಿನಾಂಕ 28/2/26. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನೀವು ಈಶ್ವರ್ಯ ಸಂಪ್ರದಾಯದವರಾಗಿದ್ದೀರಿ. ನಿಮಗೆ ಜ್ಞಾನ ಸೂರ್ಯ ತಂದೆ ಸಿಕ್ಕಿದ್ದಾರೆ. ಈಗ ನೀವು ಜಾಗೃತರಾಗಿದ್ದೀರಿ. ಅಂದರೆ ಅನ್ಯರನ್ನು ಜಾಗೃತ ಮಾಡಿ. ಪ್ರಶ್ನೆ: ಅನೇಕ ಪ್ರಕಾರದ ಎದುರಾಳಿಗಳ ಕಾರಣ ಅಥವಾ ಅದರ ನಿವಾರಣ ಏನಾಗಿದೆ? ಉತ್ತರ ಆಗಿದೆ, ಯಾವಾಗ ದೇಹ ಅಭಿಮಾನದಲ್ಲಿ ಬರ್ತೀರಂದ್ರೆ ಅನೇಕ ಪ್ರಕಾರದ ಘರ್ಷಣೆ ಎದುರಾಳಿ ಆಗ್ತಾ ಇರ್ತವೆ. ಮಾಯ ಗ್ರಾಚಾರ ಕುತ್ಕೊಳ್ತದೆ. ಬಾಬಾ ಹೇಳ್ತಾರೆ, ದೇಹಿ ಅಭಿಮಾನಿಗಳಾಗಿ ಸರ್ವೀಸಲ್ಲಿ ತೊಡಗಬೇಕು. ನೆನಪಿನ ಯಾತ್ರೆಯಲ್ಲಿದ್ದಾಗ ಗ್ರಾಚಾರ ಅಳಿಸಿ ಹೋಗುವುದು. ಓಂ ಶಾಂತಿ. ಆತ್ಮಿಕ ಮಕ್ಕಳ ಬಳಿ ತಂದೆ ಬಂದಿದ್ದಾರೆ ಶ್ರೀಮತ ಕೊಡ್ಲಿಕ್ಕೆ ಅಥವಾ ತಿಳಿಸೋದಕ್ಕೆ. ಇದು ಮಕ್ಕಳೀಗ ಅರ್ಥ ಮಾಡ್ಕೊಂಡಿರಿ. ಡ್ರಾಮಾ ಪ್ಲಾನ್ ಅನುಸಾರ ಪೂರ್ಣ ಕಾರ್ಯ ಆಗಲಿದೆ. ಬಾಕಿ ಸಮಯ ಸ್ವಲ್ಪ ಉಳಿದಿದೆ. ಭಾರತವನ್ನು ರಾವಣಪುರಿಯಿಂದ ನಂತರ ವಿಷ್ಣುಪುರಿ ಮಾಡಬೇಕು. ಈಗ ತಂದೆ ಇಲ್ಲಿ ಗುಪ್ತ ಇದ್ದಾರೆ, ಅವ್ಯಕ್ತ ಅಶರೀರಿ. ಶಿಕ್ಷಣವು ಗುಪ್ತ. ಸೆಂಟರ್ಸ್ ಅಂತೂ ಅನೇಕ ಇವೆ. ಸಣ್ಣ ದೊಡ್ಡ ಊರಲ್ಲಿ ಸಣ್ಣ ದೊಡ್ಡ ಸೆಂಟರ್ಸ್ ಇದ್ದಾವೆ. ಹಾಗೂ ಮಕ್ಕಳು ಅನೇಕ ಇದ್ದಾರೆ. ಈಗ ಮಕ್ಕಳಿಗೆ ಚಾಲೆಂಜ್ ಅಂತೂ ಕೊಟ್ಟಿದ್ದಾರೆ. ಹಾಗೂ ಬರೀಲೇಬೇಕು. ಯಾವಾಗ ಯಾರಾದರೂ ಲಿಟ್ರೇಚರು, ಪ್ಯಾಂಪ್ಲೆಂಟ್ಸ್ ಇತ್ಯಾದಿ ತಯಾರು ಮಾಡ್ತಾರೆ ಅಂದರೆ ಅದರಲ್ಲಿ ಬರೀಬೇಕು, ನಾವು ಈ ನಮ್ಮ ಭಾರತ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಿಯೇ ಬಿಡ್ತೇವೆ. ನಿಮಗೆ ನಿಮ್ಮ ಭಾರತ ಭೂಮಿ ಬಹಳ ಪ್ರಿಯವಾಗಿದೆ. ಏಕೆಂದರೆ ನೀವೀಗ ತಿಳ್ಕೊಂಡಿರಿ, ಭಾರತ ಸ್ವರ್ಗ ಇತ್ತು. ಇದಕ್ಕೆ 5,000 ವರ್ಷಗಳು ಕಳೆದೋಗಿದೆ. ಭಾರತ ಬಹಳ ವೈಭವದ್ದಾಗಿತ್ತು. ಅದಕ್ಕೆ ಸ್ವರ್ಗ ಎಂದು ಕರೀತಿದ್ರು. ನೀವು ಬ್ರಹ್ಮಮುಖ ವಂಶಾವಳಿ, ನಿಮಗೆ ಈ ಜ್ಞಾನ ಇದೆ. ಈ ಭಾರತವನ್ನ ಶ್ರೀಮತ ಅನುಸಾರ ನಾವು ಸ್ವರ್ಗವನ್ನಾಗಿ ಅವಶ್ಯ ಮಾಡಬೇಕು. ಎಲ್ಲರಿಗೂ ದಾರಿ ತೋರಿಸಬೇಕು. ಬೇರೆ ಯಾವುದೇ ಕಿಟ್ಪಿಟ್ಟಿನ ಮಾತಿಲ್ಲ. ಪರಸ್ಪರ ಕುಳಿತು ಸಲಹೆ ಮಾಡಿಕೊಳ್ಬೇಕು. ಈ ಪ್ರದರ್ಶನಿ ಚಿತ್ರಗಳ ಮೂಲಕ ನಾವು ಏನೆಲ್ಲ ಪ್ರಚಾರ ಮಾಡಬಹುದು. ನ್ಯೂಸ್ ಪೇಪರಲ್ಲೂ ಚಿತ್ರ ಹಾಕ್ಬೋದು. ಪರಸ್ಪರ ಸೇರಿಕೊಂಡು ಇಂತಹ ಚರ್ಚಾಗೋಷ್ಠಿ ಸೆಮಿನಾರ್ ಮಾಡಬೇಕು. ಹೇಗೆ ಗೌರ್ಮೆಂಟ್ ಜನಗಳು ಪರಸ್ಪರ ಸೇರ್ತಾರೆ, ಸಲಹೆ ಮಾಡ್ತಾರೆ. ಭಾರತವನ್ನು ನಾವು ಹೇಗೆ ಸುಧಾರಿಸಬೇಕು. ಇಲ್ಲಿ ಇಷ್ಟೆಲ್ಲ ಮತಭೇದಗಳಾಗೋಗಿದೆ. ಅದನ್ನು ಪರಸ್ಪರ ಕೂಡಿಕೊಂಡು ಸರಿಪಡಿಸೋದು ಮತ್ತು ಭಾರತದಲ್ಲಿ ಶಾಂತಿ ಸುಖ ಹೇಗೆ ಸ್ಥಾಪನೆ ಮಾಡೋದು. ಇಲ್ಲಿ ಗೌರ್ಮೆಂಟು ಕೂಡ ಪುರುಷಾರ್ಥ ಗೌರ್ಮೆಂಟ್ದು ನಡೀತಾ ಇದೆ. ನೀವು ಪಾಂಡವ್ ಗವರ್ಮೆಂಟ್ ಎಂದು ಗಾಯನ ಮಾಡಲ್ಪಟ್ಟಿರಿ. ಇದು ಬಹಳ ದೊಡ್ಡ ಈಶ್ವರ್ಯ ಗೌರ್ಮೆಂಟ್ ಆಗಿದೆ. ವಾಸ್ತವದಲ್ಲಿ ಕರೆಯೋದೇ ಪಾವನ ಈಶ್ವರ್ಯ ಗೌರ್ಮೆಂಟ್. ಪತೀತ ಪಾವನ ತಂದೆ ಪತೀತ ಮಕ್ಕಳಿಗೆ ಕುಳಿತು ಪಾವನ ಜಗತ್ತಿನ ಮಾಲೀಕರನ್ನಾಗಿ ಮಾಡ್ತಾರೆ. ಇಲ್ಲಿ ಮಕ್ಕಳೇ ತಿಳ್ಕೊಂಡಿದ್ದೀರಿ, ಮುಖ್ಯವಾಗಿರೋದೇ ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮ.
ಇಲ್ಲಿ ಮಕ್ಕಳಿಗೆ ಗೊತ್ತಾಗಿದೆ ರುದ್ರ ಜ್ಞಾನ ಯಜ್ಞ. ರುದ್ರ ಅಂತ ಕರೆಯೋದೇ ಈಶ್ವರ ತಂದೆಗೆ, ಶಿವನಿಗೆ ಗಾಯನ ಮಾಡಲಾಗಿದೆ. ತಂದೆ ಬಂದು ರುದ್ರ ಜ್ಞಾನ ಯಜ್ಞ ರಚಿಸಿದ್ದಾರೆ. ಅಲ್ಲಿ ಸಮಯ ಎಷ್ಟು ಉದ್ದ ಅಗಲ ತೋರಿಸ್ಬಿಟ್ಟಿದ್ದಾರೆ. ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ. ಈಗ ನಿಮಗೆ ತಂದೆ ಜಾಗರೂಕರನ್ನಾಗಿ ಮಾಡಿದ್ದಾರೆ. ನೀವು ಅನ್ಯರನ್ನು ಜಾಗರೂಕರು ಜಾಗೃತರನ್ನಾಗಿ ಮಾಡಬೇಕು. ಡ್ರಾಮಾ ಪ್ಲಾನ್ ಅನುಸಾರ ನೀವು ಜಾಗೃತ ಆಗಿದ್ದೀರಿ. ಈ ಸಮಯವರೆಗೂ ಯಾರು ಹೇಗೆ ಎಷ್ಟೆಷ್ಟು ಪುರುಷಾರ್ಥ ಮಾಡಾರೆ ಅಷ್ಟೇ ಕಲ್ಪದ ಹಿಂದೆಯೂ ಮಾಡಿದ್ರು. ಯುದ್ಧ ಮೈದಾನದಲ್ಲಿ ಏರುಪೇರುಗಳು ಆಗ್ತಿರ್ತದೆ. ಇಲ್ಲಿ ಮಾಯೆ ಬಹಳ ತೀಕ್ಷ್ಣವಾಗ್ತಾ ಹೋಗ್ತದೆ. ಕೆಲವೊಮ್ಮೆ ಈಶ್ವರ್ಯ ಸಂತಾನರದು ತೀಕ್ಷ್ಣತೆಯೂ ಇರ್ತದೆ. ಕೆಲವೊಮ್ಮೆ ಸರ್ವಿಸ್ ಬಹಳ ಉತ್ತಮ ತೀಕ್ಷ್ಣತೆಯಲ್ಲಿ ಮಾಡ್ತಾರೆ. ಕೆಲವೊಂದು ಮಕ್ಕಳಲ್ಲಿ ಮಾಯ ವಿಘ್ನಗಳು ಬಿದ್ದೋಗ್ತವೆ. ಮಾಯೆ ಸಂಪೂರ್ಣ ಮೂರ್ಛಿತರನ್ನಾಗಿ ಮಾಡಿಬಿಡ್ತದೆ. ಯುದ್ಧದ ಮೈದಾನ ಅಲ್ವಾ. ರಾವಣ ಮಾಯ ರಾಮನ ಸಂತಾನರನ್ನು ಮೂರ್ಛಿತಗೊಳಿಸ್ತದೆ. ಲಕ್ಷ್ಮಣನ ಅದಕ್ಕೆ ಕಥೆನೂ ತೋರಿಸಿದ್ದಾರೆ. ನೀವು ಮಕ್ಕಳು ಹೇಳ್ತೀರಿ ನಾವೆಲ್ಲ ಮನುಷ್ಯರನ್ನು ಎಲ್ಲ ಮನುಷ್ಯರು ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ್ದಾರೆ. ನೀವು ಈಶ್ವರ್ಯ ಸಂಪ್ರದಾಯದವರು ಈ ರೀತಿ ಹೇಳೋದು. ಇಲ್ಲಿ ಜ್ಞಾನ ಸೂರ್ಯ ನಮಗೆ ಸಿಕ್ಕಿದ್ದಾರೆ ಮತ್ತು ಎಚ್ಚರಿಕೆ ಅರ್ಥಾತ್ ಜಾಗರೂಕತೆ ಬಂದಿದೆ. ಯಾರು ಜಾಗೃತ ಆಗಿದ್ದಾರೆ ಅವರೇ ಈ ಜ್ಞಾನ ಅರ್ಥ ಮಾಡ್ಕೊಳ್ತಾರೆ. ಇದರಲ್ಲಿ ಪರಸ್ಪರ ಹೇಳುವಂತ ಮಾತೇನೂ ಇಲ್ಲ. ಈಗ ನಿಮ್ಗೆ ಗೊತ್ತಾಗಿದೆ ನಾವು ಈಶ್ವರ್ಯ ಸಂಪ್ರದಾಯದವರು ಜಾಗೃತರಾಗಿದ್ದೇವೆ. ಬಾಕಿ ಅನ್ಯರೆಲ್ಲ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ. ಇಲ್ಲಿ ಯಾರು ಇದು ತಿಳ್ಕೊಂಡಿಲ್ಲ. ಪರಂಪಿತ ಪರಮಾತ್ಮ ಬಂದ್ಬಿಟ್ಟಾರೆ ಈ ಭೂಮಿ ಮೇಲೆ ಮಕ್ಕಳಿಗೆ ಆಸ್ತಿ ಕೊಡ್ಲಿಕ್ಕೆ. ಎಷ್ಟೊಂದು ಮರ್ತು ಹೋಗಿದ್ದಾರೆ. ತಂದೆ ಭಾರತದಲ್ಲೇ ಬಂದು ಭಾರತವನ್ನ ಸ್ವರ್ಗವನ್ನಾಗಿ ಮಾಡ್ತಾರೆ. ಭಾರತ ಸ್ವರ್ಗದ ಮಾಲೀಕ ಇತ್ತು. ಇದರಲ್ಲಿ ಯಾವುದೇ ಸಂಶಯದ ಮಾತಿಲ್ಲ. ಪರಂಪಿತ ಪರಮಾತ್ಮನ ಜನ್ಮನು ಇಲ್ಲಿಯೇ ಆಗೋದು. ಶಿವ ಜಯಂತಿ ಆಚರಿಸ್ತಾರಲ್ವ, ಅವಶ್ಯ ಅವರು ಬಂದು ಏನೋ ಒಂದು ಕರ್ಮ ಮಾಡಿ ಹೋಗಿರ್ಬೇಕಲ್ವ. ಬುದ್ಧಿ ಹೇಳ್ತದೆ ಅವಶ್ಯ ಅವರು ಬಂದು ಸ್ವರ್ಗದ ಸ್ಥಾಪನೆ ಮಾಡಿರ್ಬೇಕು. ಪ್ರೇರಣೆಯಿಂದ ಮಾಡಲಿಕ್ಕೆ ಸ್ಥಾಪನೆ ಮಾಡಕ್ಕಾಗ್ತದ? ಇಲ್ಲಿ ಮಕ್ಕಳಿಗಂತೂ ರಾಜಯೋಗ ಕಲಿಸ್ಬೇಕಾಗ್ತದೆ. ನೆನಪಿನ ಯಾತ್ರೆ ತಿಳಿಸ್ಕೊಡ್ಲಾಗ್ತದೆ. ಪ್ರೇರಣೆಯಿಂದ ಯಾವುದೇ ಧ್ವನಿ ಬರೋದಿಲ್ಲ. ಜ್ಞಾನ ಕೊಡಕ್ಕೆ ಅರ್ಥ ಮಾಡಿಸ್ಲಿಕ್ಕೆ ಆಗಲ್ಲ. ತಿಳ್ಕೊಳ್ತಾರೆ. ಶಂಕರನ ಪ್ರೇರಣೆ ಆಗ್ತದೆ. ಆಗ ಯಾದವರು ಒಣಕೆ ಇತ್ಯಾದಿ ಮಾಡ್ತಾರೆ. ಅಂದ್ರೆ ವಿನಾಶಕಾರಿ ವಸ್ತುಗಳು ತಯಾರು ಮಾಡ್ತಾರೆ. ಆದ್ರೆ ಇದರಲ್ಲಿ ಪ್ರೇರಣೆಯ ಮಾತು ಏನಿಲ್ಲ. ಈಗ ನಿಮ್ಗೆ ಅರ್ಥ ಆಗಿದೆ. ಅವ್ರದ್ದು ಪಾರ್ಟ್ ಇದೆ ಡ್ರಾಮಾದಲ್ಲಿ. ಆಯುಧಗಳು, ವಿನಾಶ ವಸ್ತು ಇತ್ಯಾದಿ ತಯಾರಿಸೋದು ಪ್ರೇರಣೆಯ ಮಾತಲ್ಲ. ಡ್ರಾಮಾ ಅನುಸಾರ ವಿನಾಶವಂತೂ ಅವಶ್ಯ ಆಗಲೇಬೇಕು. ಗಾಯನ ಇದೆ. ಮಹಾಭಾರತ ಯುದ್ಧದಲ್ಲಿ ಬಾಂಬುಗಳು ಕೆಲಸಕ್ಕೆ ಬರ್ತವೆ. ಅಂತಿಮ ಯುದ್ಧ. ಅದಕ್ಕೆ ಏನೆಲ್ಲ ಕಳೆದೋಗಿದೆ ಅದು ಪುನಃ ಪುನರಾವರ್ತನೆ ಆಗೋದು. ನೀವು ಗ್ಯಾರಂಟಿ ಕೊಡ್ತೀರಿ ನಾವು ಭಾರತದಲ್ಲಿ ಸ್ವರ್ಗವನ್ನ ಸ್ಥಾಪನೆ ಮಾಡ್ತೇವೆ, ಅಲ್ಲಿ ಒಂದೇ ಧರ್ಮ ಇರೋದು. ನೀವು ಈ ತರ ಬರೆಯಲ್ಲ, ಅನೇಕ ಧರ್ಮ ವಿನಾಶ ಆಗ್ತವೆ. ಇಲ್ಲಿ ಚಿತ್ರದಲ್ಲಿ ಬರೀಲಾಗಿದೆ ಸ್ವರ್ಗದ ಸ್ಥಾಪನೆ ಆಗ್ತದೆ ಅಂತಾನೆ. ಅನೇಕ ಧರ್ಮ ವಿನಾಶ ಆಗ್ತವೆ. ಆದ್ರೆ ವಿನಾಶ ಆಗ್ತವೆ ಅಂತ ಹೇಳಿದ್ರೆ ಬೇಜಾರಾಗ್ತದಲ್ವಾ ಬೇರೆಯವ್ರಿಗೆ. ಅದಕ್ಕೆ ಅನ್ಯ ಧರ್ಮ ಯಾವುದು ಇರಲ್ಲ ಅಂತ ಬರೆಯೋದು. ಈಗ ನಿಮ್ಗೆ ಅರ್ಥ ಆಗಿದೆ. ಅತ್ಯಂತ ದೊಡ್ಡ ಪಾರ್ಟ್ ಶಿವನದು, ಬ್ರಹ್ಮಂದು ಮತ್ತೆ ವಿಷ್ಣುದು. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿಂದ ಬ್ರಹ್ಮ. ಇದು ಬಹಳ ಗುಹ್ಯ ರಹಸ್ಯದ ಆಳ ಮಾತು. ವಿಷ್ಣುವಿನಿಂದ ಬ್ರಹ್ಮ ಹೇಗಾಗ್ತಾರೆ, ಬ್ರಹ್ಮನಿಂದ ನಂತರ ವಿಷ್ಣು ಹೇಗಾಗ್ತಾರೆ, ಇದು
ಸೂಕ್ಷ್ಮ ಬುದ್ಧಿ ಜ್ಞಾನಿ ಮಕ್ಕಳ ಬುದ್ಧಿಯಲ್ಲಿ ತಕ್ಷಣ ಅರ್ಥವಾಗುವುದು ಬಂದ್ಬಿಡ್ತದೆ. ದೈವಿ ಸಂಪ್ರದಾಯದವರು ಹಾಗೆ ಆಗ್ತಾರೆ. ಒಬ್ಬರದೇ ಮಾತಲ್ಲ, ಇದೆಲ್ಲ ಜ್ಞಾನ ಮಾತು ನೀವು ಮಕ್ಕಳೇ ಅರ್ಥ ಮಾಡ್ಕೊಂಡಿರಿ. ಜಗತ್ತಲ್ಲಿ ಒಬ್ಬರು ಮನುಷ್ಯರು ತಿಳ್ಕೊಳಕ್ಕಾಗಲ್ಲ. ಬಲೆ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣುವಿನ ಪೂಜೆ ಮಾಡ್ತಾರೆ, ಆದರೆ ಅವ್ರಿಗೆ ಗೊತ್ತಿಲ್ಲ ವಿಷ್ಣುವಿನದು 2 ರೂಪ. ಚತುರ್ಭುಜ ಅಂದ್ರೆ 2 ಲಕ್ಷ್ಮಿದು, 2 ನಾರಾಯಣಂದು. ಹೊಸ ಜಗತ್ತಲ್ಲಿ ಅವರು ರಾಜ್ಯ ಮಾಡ್ತಿದ್ರು. ಬಾಕಿ 4 ಭುಜದವರು ಯಾರು ಮನುಷ್ಯರು ಇರಲ್ಲ. ಸೂಕ್ಷ್ಮವತನದಲ್ಲಿ ಗುರಿ ಉದ್ದೇಶ ತೋರಿಸಿದ್ದಾರೆ ಪ್ರವೃತ್ತಿ ಮಾರ್ಗದವರು. ಪೂರ್ಣ ಸೃಷ್ಟಿಯ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆ ಆಗ್ತದೆ ಇದು ಯಾರೂ ತಿಳ್ಕೊಂಡಿಲ್ಲ. ತಂದೆಯನ್ನೇ ತಿಳ್ಕೊಂಡಿಲ್ಲ. ತಂದೆಯ ರಚನೆ ಹೇಗೆ ತಿಳಿಲಿಕ್ಕೆ ಸಾಧ್ಯ? ತಂದೆಯನ್ನೇ ರಚನೆಯ ಆದಿ ಮಧ್ಯ ಅಂತ್ಯದ ನಾಲೆಜ್ ಜ್ಞಾನ ತಿಳಿಸ್ತಾರೆ. ಋಷಿ ಮುನಿ ಹೇಳ್ತಿದ್ರು ನಮಗೆ ಗೊತ್ತಿಲ್ಲ. ತಂದೆಯನ್ನ ತಿಳ್ಕೊಂಡ್ರು ಅಂದ್ರೆ ರಚನೆ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತಾರೆ. ತಂದೆ ಹೇಳ್ತಾರೆ ನಾನು ಒಂದೇ ಬಾರಿ ಬಂದು ನೀವು ಮಕ್ಕಳಿಗೆ ಪೂರ್ಣ ಜ್ಞಾನವನ್ನ ತಿಳಿಸ್ಕೊಡ್ತೇನೆ, ಹಾಗೂ ಮತ್ತೆ ಬರೋದೇ ಇಲ್ಲ. ಒಂದೇ ಸಾರಿ ಸೃಷ್ಟಿಯಲ್ಲಿ ಬರೋದು. ಅದಕ್ಕೆ ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯವನ್ನ ಅನ್ಯ ಯುಗದಲ್ಲಿ ಅನ್ಯ ಸಮಯದಲ್ಲಿ ಬೇರೆಯವರು ಹೇಗೆ ತಿಳಿಲಿಕ್ಕಾಗ್ತದೆ? ತಂದೆ ಸ್ವಯಂ ಹೇಳ್ತಾರೆ ನನ್ನ ವಿನಃ ಸಂಗಮ್ ಯುಗದ ಬಗ್ಗೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಕರೆಯೋದೇ ಸಂಗಮ್ ಯುಗದಲ್ಲಿ ಅಂದ್ರೆ ಕಲಿಯುಗ ಅಂತ್ಯದಲ್ಲಿ. ಪಾವನ ಎಂದು ಸತ್ಯುಗಕ್ಕೆ ಕರೆಯೋದು, ಪತಿತ ಎಂದು ಕಲಿಯುಗಕ್ಕೆ ಕರೆಯೋದು. ಅವಶ್ಯ ನಾನು ಬರ್ತೇನೆ ಪತಿತ ಜಗತ್ತಿನ ಅಂತ್ಯದಲ್ಲಿ, ಕಲಿಯುಗದ ಅಂತ್ಯದಲ್ಲಿ ಬಂದು ಪತಿತರಿಂದ ಪಾವನ ಮಾಡ್ತೇನೆ. ಸತ್ಯುಗ ಆದಿಯಲ್ಲಿ ಪಾವನರಿರ್ತಾರೆ. ಇದೆಷ್ಟು ಸಹಜವಾದ ಮಾತಾಗಿದೆ ಅಲ್ವಾ? ಮನುಷ್ಯರು ಏನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಪತಿತ ಪಾವನ ತಂದೆ ಯಾವಾಗ ಬರ್ತಾರೆ? ಈಗಂತೂ ಕಲಿಯುಗದ ಅಂತ್ಯ ಎಂದು ಹೇಳ್ತಾರೆ. ಒಂದು ವೇಳೆ ಹೇಳಿದ್ರೆ ಕಲಿಯುಗದಲ್ಲಿ ಇನ್ನು 40,000 ವರ್ಷಗಳು ಬಾಕಿ ಸಮಯ ಉಳಿದಿದೆ ಎಂದು, ಇನ್ನಷ್ಟು ಪತಿತರಾಗ್ಬಿಡ್ತಾರಲ್ವಾ? ಎಷ್ಟು ದುಃಖ ಆಗ್ತದೆ. ಸುಖ ಅಂತೂ ಇಲ್ವೇ ಇಲ್ಲ. ಏನೂ ಅರಿಯದೇ ಇರೋ ಕಾರಣ ಎಷ್ಟು ಘೋರ ಅಂಧಕಾರದಲ್ಲಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಬೋದು. ಅದಕ್ಕೆ ಮಕ್ಕಳು ಪರಸ್ಪರ ಸೇರ್ಬೇಕು. ಚಿತ್ರಗಳ ಮೇಲೆ ಉತ್ತಮ ರೀತಿ ತಿಳಿಸಬೇಕಾಗ್ತದೆ. ಇಲ್ಲಿ ಡ್ರಾಮಾ ಅನುಸಾರ ಚಿತ್ರಗಳಿತ್ಯಾದಿ ರಚನೆ ಮಾಡಲ್ಪಟ್ಟಿವೆ. ಮಕ್ಕಳಿಗೆ ಅರ್ಥ ಆಗಿದೆ. ಏನು ಸಮಯ ಕಳೆದೋಗ್ತದೆ ಅದು ಆಸ್ ಇಟ್ ಈಸ್ ಡ್ರಾಮಾ ನಡೀತಾ ಇರ್ತದೆ. ಮಕ್ಕಳ ಅವಸ್ಥೆ ಕೆಲವೊಮ್ಮೆ ಮೇಲೆ ಕೆಲವೊಮ್ಮೆ ಕೆಳಗೆ ಆಗ್ತಾ ಇರ್ತದೆ, ಏರುಪೇರು. ಬಹಳ ಅರ್ಥ ಮಾಡ್ಕೊಳ್ಳೋ ಮಾತಿದು. ಕೆಲವೊಮ್ಮೆ ಮಾಯಗ್ರಾಚಾರ ಕುತ್ಕೊಳ್ತು ಅಂದ್ರೆ ಅದನ್ನ ಅಳಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ. ಬಾಬಾ ಬಾರಿ ಹೇಳ್ತಾರೆ, ಮಕ್ಕಳೇ ನೀವು ದೇಹ ಅಭಿಮಾನದಲ್ಲಿ ಬರ್ತೀರಿ, ಅದಕ್ಕೆ ಘರ್ಷಣೆ ಆಗ್ತದೆ. ಇದರಲ್ಲಿ ದೇಹಿ ಅಭಿಮಾನಿ ಆಗಬೇಕು. ಮಕ್ಕಳಲ್ಲಿ ದೇಹ ಅಭಿಮಾನ ಬಹಳ ಇದೆ. ನೀವು ದೇಹಿ ಅಭಿಮಾನಿಯಾಗಿ ತಂದೆಯ ನೆನಪಿನಲ್ಲಿರಿ ಮತ್ತು ಸರ್ವೀಸಲ್ಲಿ ಉನ್ನತಿ ಹೊಂದುತ್ತಾ ಇರಿ. ಶ್ರೇಷ್ಠ ಪದವಿ ಯಾರು ಪಡ್ಕೊಳ್ಳೋರು ಇದ್ದಾರೆ ಅವರು ಸದಾ ಸರ್ವೀಸಲ್ಲಿ ತೊಡಗಿರ್ತಾರೆ. ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಭಾಗ್ಯ ಆಗೋದಿಲ್ಲ. ಸ್ವಯಂ ಹೇಳ್ತಾರೆ ಬಾಬಾ ನಾವು ಧಾರಣೆ ಮಾಡ್ಕೊಳಕ್ಕಾಗೋದಿಲ್ಲ, ಬುದ್ಧಿಯಲ್ಲಿ ಜ್ಞಾನ ಕುತ್ಕೊಳ್ಳಲ್ಲ. ಯಾರಿಗೆ ಧಾರಣೆ ಆಗ್ತದೆ ಅವರಿಗೆ ಬಹಳಷ್ಟು ಖುಷಿ ಆಗ್ತದೆ, ತಿಳ್ಕೊಂತಾರೆ ಶಿವಬಾಬಾ ಬಂದಿದ್ದಾರೆ. ಈಗ ತಂದೆ ಹೇಳ್ತಾರೆ ಮಕ್ಕಳೇ ನೀವು ಉತ್ತಮ ರೀತಿ ತಿಳಿದು ಅನ್ಯರಿಗೂ ತಿಳಿಸ್ಕೊಡಿ. ಕೆಲವರಂತೂ ಸರ್ವೀಸಲ್ಲೇ ತೊಡಗಿರ್ತಾರೆ, ಪುರುಷಾರ್ಥ ಮಾಡ್ತಿರ್ತಾರೆ. ಇಲ್ಲಿ ಮಕ್ಕಳು ತಿಳ್ಕೊಂಡಿರಿ, ಏನು ಸೆಕೆಂಡು ಕಳೆದೋಗ್ತದೆ, ನಾಟಕದಲ್ಲಿ ನೋಂದಾಯಿಸಲ್ಪಟ್ಟಿದೆ, ಪುನಃ ಅದು ರಿಪೀಟ್ ಆಗ್ತದೆ. ಮಕ್ಕಳಿಗೆ ಬಾಬಾ ಹೇಳ್ತಾರೆ ಹೊರಗಡೆ ಭಾಷಣ ಇತ್ಯಾದಿ ಅಂತೂ ಅನೇಕ ಪ್ರಕಾರದಲ್ಲಿ ತಿಳಿಸ್ತಾರೆ. ಅನೇಕ ಪ್ರಕಾರದ ಹೊಸ ಮನುಷ್ಯರು ಬರ್ತಾರೆ ಕೇಳೋದಕ್ಕೆ. ಈಗ ಅರ್ಥ ಆಗಿದೆ ಗೀತಾ, ವೇದ ಶಾಸ್ತ್ರ ಇತ್ಯಾದಿ. ಎಷ್ಟು ಮನುಷ್ಯರು
ಭಾಷಣ ಮಾಡ್ತಾರೆ. ಅವರಿಗಿದು ಗೊತ್ತಿದೆ ಏನು? ಇಲ್ಲಿ ಈಶ್ವರ ತನ್ನ ಮತ್ತು ತನ್ನ ರಚನೆಯ ಆದಿ ಮಧ್ಯ ಅಂತ್ಯ ರಹಸ್ಯ ಹೇಳ್ತಿದ್ದಾರೆ. ರಚಯಿತನೇ ಬಂದು ಪೂರ್ಣ ಜ್ಞಾನ ಹೇಳ್ತಾರೆ. ತ್ರಿಕಾಲದರ್ಶಿ ಮಾಡಬೇಕು. ಇದು ತಂದೆಯದೇ ಕೆಲಸ. ಶಾಸ್ತ್ರಗಳಲ್ಲಿ ಮಾತೇ ಇಲ್ಲ. ಇದು ಹೊಸ ಮಾತಾಗಿದೆ. ಬಾಬಾ ಬಾರಿ ಬಾರಿ ತಿಳಿಸ್ತಾರೆ. ಎಲ್ಲೇ ಆಗ್ಲಿ ಮೊದಲು ತಿಳಿಸ್ಕೊಡಿ, ಗೀತೆಯ ಭಗವಂತ ಯಾರಾಗಿದ್ದಾರೆ? ಶ್ರೀಕೃಷ್ಣನೋ ಅಥವಾ ನಿರಾಕಾರ ಶಿವನೋ? ಇದೆಲ್ಲ ಮಾತು ಪ್ರೊಜೆಕ್ಟರ್ ಮೂಲಕ ತಿಳಿಸಕ್ಕೆ ಆಗೋದಿಲ್ಲ. ಪ್ರದರ್ಶನಿಯಲ್ಲಿ ಚಿತ್ರಗಳು ಎದರಲ್ಲಿ ಇರಬೇಕು, ಅದರ ಮೇಲೆ ತಿಳಿಸ್ಬೋದು. ಚಿತ್ರ ಇಟ್ಕೊಂಡು ಹೇಳಿ ಜ್ಞಾನ, ಆಗ ಕ್ವಶನ್ ಮಾಡ್ಬೋದು. ಈಗ ಹೇಳಿ ಗೀತೆಯ ಭಗವಂತ ಯಾರು? ಚಿತ್ರ ಮೂಲಕ ಹೇಳಿ ಅಂತಾರೆ ಬಾಬಾ. ಜ್ಞಾನ ಸಾಗರ ಯಾರಾಗಿದ್ದಾರೆ? ಶ್ರೀಕೃಷ್ಣನಿಗಂತೂ ಹೇಳಲಿಕ್ಕಾಗಲ್ಲ ಜ್ಞಾನ ಸಾಗರ ಎಂದು. ಪವಿತ್ರತೆ, ಸುಖ, ಶಾಂತಿಯ ಸಾಗರ, ಮುಕ್ತಿದಾತ, ಗೈಡ್ ಯಾರಾಗಿದ್ದಾರೆ? ಮೊದಲು ಬರಿಬೇಕು, ಫಾರ್ಮ್ನಲ್ಲಿ ತುಂಬಿಸ್ಕೊಳ್ಬೇಕು. ನಂತರ ಎಲ್ಲರಿಂದ ಸಹಿ ತೆಗೆದುಕೊಳ್ಬೇಕು. ಅಲ್ಲಿ ಬಾಬಾ ಮುರಳಿ ನುಡಿಸುವಾಗ ಹಾಲಲ್ಲಿ ಮಧ್ಯದಲ್ಲಿ ಪಕ್ಷಿಗಳ ಧ್ವನಿ ಆಯಿತು. ನೋಡಿ ಎಷ್ಟು ಜಗಳ ಮಾಡ್ತವೆ ಪಕ್ಷಿಗಳು. ಈ ಸಮಯ ಈ ಜಗತ್ತಲ್ಲಿ ಹೊಡೆದಾಟ ಜಗಳನೇ ಇದೆ. ಮನುಷ್ಯರು ಸಹ ಪರಸ್ಪರ ಹೊಡೆದಾಡ್ತಿದ್ದಾರೆ. ಮನುಷ್ಯರಲ್ಲಿ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇದೆ. ಪಂಚವಿಕಾರಗಳು ಮನುಷ್ಯರಲ್ಲಿಯೇ ಅಂತ ಗಾಯನ ಮಾಡಲಾಗಿದೆ. ಪ್ರಾಣಿಗಳಲ್ಲಿ ಇದೆ ಅನ್ನೋ ಮಾತಂತೂ ಇಲ್ಲ. ಇದು ವಿಕಾರಿ ಜಗತ್ತು. ಸೃಷ್ಟಿ ಮನುಷ್ಯರದೇ ಅಂತ ಗಾಯನ ಮಾಡಲಾಗಿದೆ. ಕಲಿಯುಗದಲ್ಲಿರೋದು ಅಸುರಿ ಸಂಪ್ರದಾಯ, ಸತ್ಯುಗದಲ್ಲಿರೋದು ದೈವಿ ಸಂಪ್ರದಾಯ. ಈಗ ನಿಮಗೆ ಪೂರ್ಣ ವ್ಯತ್ಯಾಸ ಗೊತ್ತಾಗಿದೆ. ನೀವು ಸಿದ್ಧ ಮಾಡಿ ಹೇಳ್ಬೋದು. ಸಿಡಿ ಚಿತ್ರದಲ್ಲಿ ಬಹಳ ಸ್ಪಷ್ಟ ತೋರಿಸಲಾಗಿದೆ. ಕೆಳಗೆ ಪತಿತರು, ಮೇಲೆ ಪಾವನ. ಇದರಲ್ಲಿ ಬಹಳ ಸ್ಪಷ್ಟತೆ ಇದೆ. ಸಿಡಿ ಇದು ಮನುಷ್ಯರದು ಏರುವ ಕಲೆ ಮತ್ತು ಇಳಿಯುವ ಕಲೆ. ಇದು ಸಿಡಿ ಬಹಳ ಉತ್ತಮ ಇದೆ. ಇದರಲ್ಲಿ ಅಂತ ಏನು ವಿಷಯ ಹಾಕಬೇಕು ಮನುಷ್ಯರು ಉತ್ತಮ ರೀತಿ ಅರ್ಥ ಮಾಡಿಕೊಂಡು. ಮತ್ತೆ ಇದು ಪತೀತ ಜಗತ್ತು, ಪಾವನ ಜಗತ್ತು, ಸ್ವರ್ಗ ಇತ್ತು. ಇಲ್ಲಿ ಎಲ್ಲ ಪತೀತರು, ಪಾವನ ಒಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ಹಗಲು ರಾತ್ರಿ ಇದು ವಿಚಾರ ನಡೀತಾ ಇರಬೇಕು. ಆತ್ಮ ಪ್ರಕಾಶ ಬಾಬನ ಮಗು ಅಣ್ಣ ಅವರು ಎಷ್ಟು ಚೆನ್ನಾಗಿ ಬರೀತಾರೆ. ಬಾಬಾ ಈ ಚಿತ್ರ ಮಾಡಿದ್ದೇನೆ. ಬಾಬಾ ಹೇಳ್ತಾರೆ, ಬಲೆ ವಿಚಾರ ಸಾಗರ ಮಂಥನ ಮಾಡಿ, ಯಾವುದೇ ಚಿತ್ರ ಮಾಡಿ, ಆದರೆ ಸಿಡಿ ಚಿತ್ರ ಬಹಳ ಉತ್ತಮ ಮಾಡಿರಬೇಕು. ಇದರ ಮೇಲೆ ಬಹಳಷ್ಟು ತಿಳಿಸ್ಬೋದು. 84 ಜನ್ಮಗಳು ಪೂರ್ಣ ಆಯಿತು. ಮತ್ತೆ ಮೊದಲನೇ ನಂಬರ್ ಜನ್ಮ ಪಡೆದ್ರು. ಮತ್ತೆ ಮೊದಲನೇ ನಂಬರ್ ಅವರು ಇಳಿಯುವ ಕಲೆಯಲ್ಲಿ ಇಳಿತಾ ಮತ್ತೆ ಏರುವ ಕಲೆಯಲ್ಲೂ ಹೋಗ್ಬೇಕಾಗ್ತದೆ. ಇದರಲ್ಲಿ ಪ್ರತಿಯೊಬ್ಬರದು ಜ್ಞಾನ ಚಿತ್ರಗಳ ಮೇಲೆ, ಜ್ಞಾನದ ಮೇಲೆ ವಿಚಾರ ಸಾಗರ ಮಂಥನ ನಡೆಸಬೇಕು. ಇಲ್ಲಾಂದ್ರೆ ನೀವು ಸರ್ವಿಸ್ ಮಾಡೋದು ಹೇಗೆ? ಚಿತ್ರಗಳ ಮೇಲೆ ತಿಳಿಸೋದು ಬಹಳ ಸಹಜ ಇದೆ. ಸತ್ಯುಗ ನಂತರ ಸಿಡಿ ಅಂದ್ರೆ ಪುನರ್ಜನ್ಮದಲ್ಲಿ ಕೆಳಗೆ ಬರ್ತಾರೆ. ಕೆಳಗಿನ ಅವಸ್ಥೆ ಆಗ್ತದೆ, ಮೆಟ್ಲು ಇಳಿಬೇಕಾಗ್ತದೆ. ಮಕ್ಕಳಿಗೆ ಈಗ ಗೊತ್ತಾಗಿದೆ, ನಾವು ಪಾತ್ರಧಾರಿ ಆಕ್ಟರ್ಸ್ ಆಗಿದ್ದೇವೆ. ಇಲ್ಲಿಂದ ನಾವು ಟ್ರಾನ್ಸ್ಫರ್ ಆಗಿ ಸೀದಾ ಸತ್ಯುಗದಲ್ಲಂತೂ ಹೋಗಲ್ಲ. ಮೊದಲು ಶಾಂತಿಧಾಮದಲ್ಲಿ ಹೋಗೋದು. ನಿಮ್ಮಲ್ಲಿ ನಂಬರ್ ವಾರ್ ಇದ್ದಾರೆ, ಅವರು ತಮ್ಮನ್ನು ಪಾತ್ರಧಾರಿ ಅಂತ ತಿಳ್ಕೊಂತಾರೆ. ಈ ನಾಟಕದಲ್ಲಿ ಜಗತ್ತಲ್ಲಿ ಯಾರೂ ಈ ತರ ಹೇಳಲು ಸಾಧ್ಯ ಇಲ್ಲ, ನಾವು ಈ ಸೃಷ್ಟಿಯಲ್ಲಿ ಪಾತ್ರಧಾರಿ ಎಂದು. ನಾವು ಬರಿತೇವೆ ಪಾತ್ರಧಾರಿ ಆಕ್ಟರ್ಸ್ ಇದ್ರೂ ಕೂಡ ನಾಟಕದ ರಚಯಿತ, ನಿರ್ದೇಶಕ, ಆದಿ ಮಧ್ಯ ಅಂತ್ಯವನ್ನು ಸಹ ನಾಟಕದ್ದು ತಿಳ್ಕೊಳಕ್ಕಾಗಲ್ಲ. ಇದು ಎಷ್ಟು ಫಸ್ಟ್ ಕ್ಲಾಸ್ ಅಜ್ಞಾನತೆ ಆಗಿದೆ. ಇಲ್ಲಿ ಅಂತೂ ಭಗವಾನ್ ವಾಚ್ ಇದೆ. ಶಿವ್ ಭಗವಾನ್ ವಾಚ್ ಬ್ರಹ್ಮ ತನು ಮೂಲಕ ಜ್ಞಾನ ಸಾಗರ ನಿರಾಕಾರನಾಗಿದ್ದಾರೆ. ಅವರಿಗೆ ಅವರದೇ ಆದ ಶರೀರ ಇಲ್ಲ. ಬಹಳ ಅರ್ಥ ಮಾಡ್ಕೊಳ್ಳೋ ಯುಕ್ತಿಗಳಾಗಿದೆ. ನೀವು ಮಕ್ಕಳಿಗೆ ಬಹಳ ನಶೆ ಇರಬೇಕು. ನಾವು ಯಾರ ಜ್ಞಾನಿ ಏನಾದ್ರೂ ಮಾಡುವಂಥದ್ದು ಇದೆ ಏನು? ಇಲ್ಲಿ ಎಷ್ಟು ಯಥಾರ್ಥ ಸತ್ಯ ಮಾತಾಗಿದೆ ಅಲ್ವಾ?
ಇಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡವರಿದ್ದಾರೆ ಎಲ್ಲರ ಚಿತ್ರ ನೀವು ಹಾಕ್ಬೋದು. ದೇವಿ ದೇವತೆದು ಸಿಡಿ ಚಿತ್ರದಲ್ಲಿ ತೋರಿಸಬಹುದು ಅಂತಾರೆ ಬಾಬಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ: ಭಾರತದಲ್ಲಿ ಸುಖ ಶಾಂತಿ ಸ್ಥಾಪನೆ ಮಾಡುವ ಹಾಗೂ ಭಾರತವನ್ನು ಸ್ವರ್ಗ ಮಾಡೋದಕ್ಕೆ ಪರಸ್ಪರ ಸೆಮಿನಾರ್, ಚರ್ಚಾಗೋಷ್ಠಿ ಇಟ್ಕೊಳ್ಳಿ. ಶ್ರೀಮತ ಅನುಸಾರ ಭಾರತದಿಂದ ಸೇವೆ ಮಾಡಬೇಕು. ಎರಡನೇದು, ಸರ್ವಿಸಲ್ಲಿ ಉನ್ನತಿ ಮಾಡುವ, ಸರ್ವಿಸ್ಸಿಂದ ಶ್ರೇಷ್ಠ ಪದವಿ ಪಡೆಯೋದಕ್ಕೆ ದೇಹಿ ಅಭಿಮಾನಿ ಆಗೋ ಪರಿಶ್ರಮ ಮಾಡಿ. ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು. ವರದಾನ: ಪವಿತ್ರತೆಯ ಆಧಾರದ ಮೇಲೆ ಸುಖ ಶಾಂತಿ ಅನುಭವ ಮಾಡುವಂಥ ನಂಬರ್ 1 ಅಧಿಕಾರಿ ಆಗಿರಿ. ಯಾವ ಮಕ್ಕಳು ಪವಿತ್ರತೆ ಪ್ರತಿಜ್ಞೆಯನ್ನು ಸದಾ ಸ್ಮೃತಿಯಲ್ಲಿಟ್ಕೊಳ್ತಾರೆ ಅವರಿಗೆ ಸುಖ ಶಾಂತಿಯ ಅನುಭೂತಿ ಸ್ವತಃ ಆಗ್ತದೆ. ಪವಿತ್ರತೆ ಅಧಿಕಾರ ಪಡೆಯೋದ್ರಲ್ಲಿ ನಂಬರ್ 1 ಇರೋದು, ಅರ್ಥಾತ್ ಸರ್ವ ಪ್ರಾಪ್ತಿಗಳಲ್ಲಿ ನಂಬರ್ 1 ಆಗೋದು. ಅದಕ್ಕೆ ಪವಿತ್ರತೆ ಫೌಂಡೇಶನ್ ಎಂದು ದುರ್ಬಲ ಮಾಡ್ಕೋಬಾರ್ದು. ಆಗ ಲಾಸ್ಟ್ ಸೋ ಫಾಸ್ಟ್ ಹೋಗುವಿರಿ. ಈ ಧರ್ಮದಲ್ಲಿ ಸದಾ ಸ್ಥಿತರಾಗಬೇಕು. ಏನೇ ಆಗಲಿ, ಬಲೆ ವ್ಯಕ್ತಿ, ಬಲೆ ಪ್ರಕೃತಿ, ಬಲೆ ಪರಿಸ್ಥಿತಿ ಎಷ್ಟೇ ಅಲುಗಾಡಿಸ್ಲಿ, ಆದರೆ ಭೂಮಿ ಶೀಳಿದ್ರೂ ಧರ್ಮ ಮುರಿಬಾರ್ದು. ಶ್ಲೋಗನ್: ವ್ಯರ್ಥದಿಂದ ಮುಗ್ಧರಾದಾಗ ಸತ್ಯ ಸೇಂಟ್ ಋಷಿ ಆಗುವಿರಿ. ಇನೋಸೆಂಟ್, ವ್ಯರ್ಥದಿಂದ ಇನೋಸೆಂಟ್ ಆದರೆ ಸತ್ಯ ಸೇಂಟ್ ಅರ್ಥಾತ್ ಋಷಿ ಆಗುವಿರಿ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯಿಂದ ಸಫಲತಾ ಸಂಪನ್ನರು ಆಗಿರಿ. ಸಾರಾಂಶ: ಬಾಪ್ದಾದ ಬಯಸ್ತಾರೆ ಪ್ರತಿ ಮಗು ಏಕರಸ್, ಶ್ರೇಷ್ಠ ಸ್ಥಿತಿಯ ಆಸನದಾರಿ, ಏಕಾಂತವಾಸಿ, ಅಶರೀರಿ, ಏಕತಾ ಸ್ಥಾಪಕ, ಎಕಾನಮಿ ಅವತಾರ ಆಗಲಿ. ಪರಸ್ಪರ ವಿಚಾರಗಳು ಅರ್ಥಕೊಂಡು ಸಮ್ಮಾನವನ್ನು ಕೊಡಿ, ಗೌರವ ಕೊಡಿ. ಒಬ್ಬರು ಮತ್ತೊಬ್ಬರಿಗೆ ಸೂಚನೆ ಕೊಡಿ. ಕೊಡೋದು ತೆಗೆದುಕೊಳ್ಳೋದು ಮಾಡ್ತಾ ಪರಸ್ಪರ ಸಂಘಟನೆ ಶಕ್ತಿಯ ಸ್ವರೂಪ ಪ್ರತ್ಯಕ್ಷಗೊಳಿಸಿ. ಏಕೆಂದರೆ ನಿಮ್ಮ ಸಂಘಟನೆಯ ಏಕತೆಯ ಶಕ್ತಿ ಪೂರ್ಣ ಬ್ರಾಹ್ಮಣ ಪರಿವಾರ ಸಂಘಟನೆಯಲ್ಲಿ ತರೋದಕ್ಕೆ ನಿಮಿತ್ತ ಆಗುವುದು. ಒಳ್ಳೆಯದು. ಓಂ ಶಾಂತಿ.